ತುಪ್ಪದ ಬೆಡಗಿ ನಟಿ ರಾಗಿಣಿ ಮತ್ತೆ ಡ್ರಗ್ಸ್ ನಂಟು. ಈ ಹಿಂದೆ ಡ್ರಗ್ಸ್ ಪ್ರಕರಣದಲ್ಲಿ ರಾಗಿಣಿ ಜೈಲು ವಾಸ ಅನುಭವಿಸಿದ್ರು. ಮತ್ತೆ ಮಾದಕ ವಸ್ತು ಕೇಸ್ನಲ್ಲಿ ರಾಗಿಣಿಯ ಹೆಸರು ಥಳಕ್ ಹಾಕೋತಿದೆ. ಈ ಹಿಂದೆ ಬಿಗ್ ಬಾಸ್ ಸ್ಪರ್ಧಿ ಮಾಜಿ ಸ್ಪರ್ಧಿ ಮಸ್ತಾನ್ ಚಂದ್ರ ಕೂಡ ಅರೆಸ್ಟ್ ಆಗಿದ್ರು. ಡ್ರಗ್ಸ್ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಿದ್ರು ಮಸ್ತಾನ್ ಚಂದ್ರ. ಇದೀಗ ಮತ್ತೆ ಈ ಆರೋಪ ಕೇಳಿ ಬರ್ತಿರುವಂತದ್ದು ತುಪ್ಪದ ಬೆಡಗಿ ನಟಿ ರಾಗಿಣಿಗೆ ಮತ್ತೆ ಡ್ರಗ್ಸ್ ನಂಟಿದೆ ಅನ್ನುವಂತಹ ಸಂಶಯ ವ್ಯಕ್ತವಾಗ್ತಿದೆ. ಹಿಂದೆ ಡ್ರಗ್ಸ್ ಪ್ರಕರಣದಲ್ಲೇ ಅವರು ಜೈಲಿಗೆ ಹೋಗಿದ್ದಂಥದ್ದು. ಈಗ ಮತ್ತೆ ಅದೇ ಮಾದಕ ವಸ್ತು ಕೇಸ್ನಲ್ಲಿ ರಾಗಿಣಿ ಹೆಸರು ಥಳಕ್ ಹಾಕೊಂಡಿದೆ. ಹಿಂದೆ ಬಿಗ್ ಬಾಸ್ ಸ್ಪರ್ಧಿ ಮಾಜಿ ಮಸ್ತಾನ್ ಚಂದ್ರ ಕೂಡ ಅರೆಸ್ಟ್ ಆಗಿದ್ರು. ಡ್ರಗ್ಸ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು ಮಸ್ತಾನ್ ಚಂದ್ರ. ಈಗ ಮತ್ತೆ ಅದೇ ಒಂದು ಸಂಶಯ ವ್ಯಕ್ತವಾಗ್ತಿದೆ. ಡ್ರಗ್ಸ್ ನಂಟಿದೆಯಾ ಇವರಿಬ್ಬರಿಗೂ ಅನ್ನುವಂಥದ್ದು. ನಟಿ ರಾಗಿಣಿಯೂ ಕೂಡ ಬಹಳಷ್ಟು ಸುದ್ದಿಯಲ್ಲಿದ್ರು. ಡ್ರಗ್ಸ್ ವಿಚಾರವಾಗಿ ಡ್ರಗ್ಸ್ ನಂಟ್ ಅವರಿಗಿದೆ ಅನ್ನುವಂತಹ ಕಾರಣಕ್ಕೆ ಈ ಹಿಂದೆ ಈ ಪ್ರಕರಣದಲ್ಲಿ ರಾಗಿಣಿ ಜೈಲು ವಾಸವನ್ನ ಅನುಭವಿಸಿದ್ರು. ಮತ್ತೆ ಮಾದಕ ವಸ್ತು ಕೇಸ್ನಲ್ಲಿ ರಾಗಿಣಿ ಹೆಸರು ತಳಕ್ ಹಾಕೊಂಡಿದೆ. ಈ ಹಿಂದೆ ಬಿಗ್ ಬಾಸ್ ಸ್ಪರ್ಧಿ ಮಸ್ತಾನ ಚಂದ್ರ ಕೂಡ ಅರೆಸ್ಟ್ ಆಗಿದ್ರು. ಮತ್ತೆ ಅದೇ ರೀತಿಯ ಆರೋಪಗಳು, ಗಂಭೀರ ಆರೋಪಗಳು ಕೇಳಿ ಬರ್ತಿರುವಂತದ್ದು. ಡ್ರಗ್ಸ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು ಮಸ್ತಾನ ಚಂದ್ರ. ಮತ್ತೆ ಈಗ ರಾಗಿಣಿ ಕೂಡ ಅದೇ ನಂಟನ್ನ ಹೊಂದಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಿದೆ. ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಂಗಾದ್ರೆ ಈಗಲೂ ಕೂಡ ನಟಿ ರಾಗಿಣಿಗೆ ಡ್ರಗ್ಸ್ ನಂಟಿ ಇದೆಯಾ? ಹಾಗಾದ್ರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಮಸ್ತಾನ ಚಂದ್ರ ಅವರಿಗೂ ಕೂಡ ಈ ಒಂದು ಡ್ರಗ್ಸ್ ನಂಟಿದೆಯಾ? ಮಾದಕ ವಸ್ತು ಸಾಗಣೆ ಮಾಡುವಲ್ಲಿ ಅವರ ಒಂದು ಕೈ ಚಳಕವು ಇದೆಯಾ ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗ್ತಿದೆ.